ಎಸ್ಐಆರ್ ಅಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ ದೂರು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅವರಿಗೆ ಚುನಾವಣಾ ಆಯೋಗ ತತ್ಕ್ಷಣ ಸ್ಪಂದಿಸುತ್ತೆ. ದೆಹಲಿಗೆ ಹೋಗಿ ಆಯೋಗದ ಬಳಿ ಕಾಲಾವಕಾಶ ಕೇಳಿದ್ದೆ, ಆದರೆ ನಮ್ಮ ಸಲಹೆಗಳಿಗೆ ಕೇಂದ್ರದವರು ಸ್ಪಂದಿಸಲೇ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ವಿಪಕ್ಷಗಳಿಗೆ ತತ್ಕ್ಷಣ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ಗೆ ತತ್ಕ್ಷಣ ಸ್ಪಂದಿಸುವಂತಹ ಚುನಾವಣಾ ಆಯೋಗ, ನಾವು ಕಾಲಾವಕಾಶ ಕೇಳಿದ್ವಿ, ಆದರೆ ನಮ್ಮ ಸಲಹೆಗಳಿಗೆ ಕೇಂದ್ರದವರು ಸ್ಪಂದಿಸಲೇ ಇಲ್ಲ, ಅಂದರೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಲೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಹೇಳಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಜೆಡಿಎಸ್ ಹೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ ನೋಡಿ ಅಂದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ಐಆರ್ ಅಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ, ನಾವು ಕಾಲಾವಕಾಶ ಕೇಳಿದ್ವಿ ಆಯೋಗವನ್ನ, ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ, ಆದರೆ ಬಿಜೆಪಿ ಜೆಡಿಎಸ್ ಹೋಗಿ ದೂರನ್ನ ಕೊಡ್ತಿದ್ದ ಹಾಗೆಯೇ ಹೇಗೆ ಸ್ಪಂದಿಸ್ತಾರೆ ನೋಡಿ ಅಂತ ತಮ್ಮ ಬೇಸರವನ್ನು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನಾವು ಅದೇ ಕೇಳಿರೋದಲ್ಲ, ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, ಬಿ ಜೆ ಪಿ ಜೆ ಡಿ ಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರೆ ಅಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJP-ಅವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿ ಅವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು